ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದಿಲ್ಲೊಂದು ದಿವಸ ಇಂಥದೊಂದು ಸಂದರ್ಭ ಬಂದೇ ಬರುತ್ತದೆ ಅಂತ ನನಗೆ ಖಾತ್ರಿ ಇತ್ತು. ಏಕೆಂದರೆ ಕೊಟ್ಟವನು ಬಡ್ಡಿ ಸಮೇತ ವಾಪಸ್ ಕೇಳದೇ ಇರಲಾರ. ಅದು ನಿಸರ್ಗದ ನಿಯಮ. ಏನು ವಿಷಯ, ಇಲ್ಲಿಯವರೆಗೂ ನಾವೆಲ್ಲ ಪರಿಭಾವಿಸಿದ್ದೇನೆಂದರೆ ಮುಸಲ್ಮಾನರು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ. ಏಕೆಂದರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬಾರದು ಅನ್ನುವಂಥ ಏಕಮೇವ ಕಾರಣಕ್ಕೆ. ಖರೆ, ಸತ್ಯ, ನಿಜ. ಅರ್ಷದ್ ಮದನಿ ಮೊನ್ನೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಉಲೇಮಾ ಹಿಂದ್ನ ಅಧ್ಯಕ್ಷರಾದಂಥ ಅರ್ಷದ್ ಮದನಿಯವರು ಬಹಿರಂಗವಾಗಿ ಇದನ್ನು ಹೇಳಿದರು. ಜಾಮಿಯತ್ ಉಲೇಮಾ ಹಿಂದ್ನ ಅಧ್ಯಕ್ಷರು. ನಾವು ಈ ಬಾರಿ ಒಗ್ಗಟ್ಟಾಗಿ ಇಡೀ ದೇಶದ ಎಲ್ಲ ಮುಸಲ್ಮಾನರು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಾರದಂಥ ಪಕ್ಷ ಯಾವುದಿದೆ, ಅದಕ್ಕೆ ಏಟನ್ನು ಕೊಡಬಹುದಾದಂಥ ಬಲಾಢ್ಯ ಪಕ್ಷ ಯಾವುದೇ, ಅದಕ್ಕೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಸೇಡನ್ನು ತೀರಿಸಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಕೇವಲ ಇಷ್ಟಕ್ಕೆ ಇದು ನಿಲ್ಲುವುದಿಲ್ಲ. ಯಾವ ವ್ಯಕ್ತಿ ಈ ರೀತಿ ಮತವನ್ನು ಕೊಟ್ಟಿದ್ದಾನೋ ಆತ ನನಗೇನು ಕೊಟ್ಟಿದ್ದೀರಿ ಅನ್ನುವಂಥ ದಿವಸವೂ ಕೂಡ ಹತ್ತಿರ ಬರುತ್ತದೆ ಅನ್ನುವುದಕ್ಕೆ ಈಗ ನಾನು ಹೇಳ್ತಾ ಇರುವಂಥ ಘಟನೆ ಸಾಕ್ಷಿಯಾಗತ್ತೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಘಟನೆ. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿಯ ತೃಣಮೂಲ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಸೆಲ್ ಏನಿದೆ ಅದರ ಅಧ್ಯಕ್ಷನ ಹೆಸರು ಮೊಷರ್ರಫ್ ಹುಸೇನ್ ಅಂತ ಹೇಳಿದ್ರು. ಈ ಮೊಷರ್ರಫ್ ಹುಸೇನ್ ಮೊನ್ನೆ ಒಂದು ಬಹಿರಂಗವಾಗಿ ಪ್ರಶ್ನೆಯನ್ನು ಕೇಳಿದ್ದಾನೆ ಮಮತಾ ಬೇಗಂ ಅವರಿಗೆ. ಏನಂತ ಪ್ರಶ್ನೆ ಕೇಳಿದ್ದಾನೆ, ನೀವು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಾವು ಮುಸಲ್ಮಾನರು ನಿಮಗಾಗಿ ಓಟ್ ಹಾಕಿದ್ದು ಒಂದೇ ಕಾರಣ ಅಲ್ಲ, ನಿಮಗಾಗಿ ಬಾಂಬ್ಗಳನ್ನು ತಯಾರು ಮಾಡಿದ್ದೇವೆ, ನೀವು ಹೇಳಿದಲ್ಲಿ ಸ್ಫೋಟವನ್ನು ಮಾಡಿದ್ದೇವೆ, ನೀವು ಹೇಳಿದಲ್ಲಿ ದಾಂಧಲೆಯನ್ನು ಮಾಡಿದ್ದೇವೆ, ಹೀಗಾಗಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಹೀಗೆ ಅಧಿಕಾರಕ್ಕೆ ಬಂದವರು ನಮಗೇನು ವಾಪಸ್ ಕೊಟ್ಟಿದ್ದೀರಿ, ನಮಗೇನು ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ ಹೇಳಿ. ಮುಸಲ್ಮಾನರು ಕೇವಲ ಬಾಂಬ್ ತಯಾರಿ ಮಾಡಲಿಕ್ಕೆ ಮಾತ್ರ ನಿಮಗೆ ಬೇಕಾ? ದಾಂಧಲೆಯನ್ನು ಮಾಡಲಿಕ್ಕೆ ಮಾತ್ರ ನಿಮಗೆ ಬೇಕಾ? ಎಲ್ಲ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಮಾತ್ರ ನಿಮಗೆ ಬೇಕಾ? ಅದನ್ನು ಮೀರಿ ನೀವು ವಾಪಸ್ ಕೊಟ್ಟದ್ದು ಏನು ಅನ್ನೋದನ್ನು ನಮಗೆ ನೀವು ಹೇಳಬೇಕು. ಈಗ ಇದು ಸಕಾಲ ಅಂತ ಒಂದು ಮಾತನ್ನು ಹೇಳ್ತಾನೆ. ಈ ಮೊಷರ್ರಫ್ ಹುಸೇನ್ ಮಾಡಿದಂಥ ಈ ವಿಡಿಯೋ ಇದೆಯಲ್ಲ, ಭಾಷಣ, ಇದು ಎಲ್ಲ ಕಡೆ ವೈರಲ್ ಆಗಿದೆ. ಈಗ ಮಮತಾ ಬೇಗಂಗೆ ನಡುಕ ಶುರುವಾಗಿದೆ. ಯಾವ ಮುಸಲ್ಮಾನರನ್ನು ತನ್ನ ಅಸ್ತ್ರ ಅಂತ ಪರಿಭಾವಿಸಿದರೋ, ಯಾವ ಮುಸಲ್ಮಾನರನ್ನು ಇಟ್ಕೊಂಡು ರಾಜಕಾರಣ ಮಾಡಬೇಕು ಅಂತ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇಷ್ಟು ದಿವಸ ನಡೆಸ್ಕೊಂಡು ಬರ್ತಾಯಿದ್ರು, ಈ ರೀತಿ ಪ್ರಶ್ನೆ ಕೇಳಿದ್ದರಿಂದಾಗಿ ಈತನನ್ನು ಪಕ್ಷದಿಂದ ಹೊರಗಡೆ ಹಾಕಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ನೀವು ಈ ರೀತಿ ಸಸ್ಪೆಂಡ್ ಮಾಡಬಹುದು ಅಥವಾ ಉಚ್ಚಾಟನೆ ಮಾಡಬಹುದು. ಇದು ಮಾನಸಿಕ ಸ್ಥಿತಿ. ಒಬ್ಬ ಮುಸಲ್ಮಾನ ಈ ರೀತಿ ಮಾತನಾಡಿದ್ದು ಕೇವಲ ಮತ್ತು ಕೇವಲ ಉಳಿದ ಎಲ್ಲ ಬಾಂಧವರ ಪರವಾಗಿ ಆತ ಧ್ವನಿಯನ್ನು ಎತ್ತಿರುವುದು. ಇದು ಕೇವಲ ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲ, ಇಡೀ ದೇಶಾದ್ಯಂತ ಇರುವಂಥ ಈ ಬಾಂಧವರೇನಿದ್ದಾರೆ ಆ ಬಾಂಧವರು ಒಂದಿಲ್ಲೊಂದು ದಿವಸ ಈ ರೀತಿಯ ಧ್ವನಿಯನ್ನು ಎತ್ತುತ್ತಾರೆ ಅನ್ನುವುದಕ್ಕೆ ಇದೊಂದು ಕೇವಲ ಮತ್ತು ಕೇವಲ ಸಂಕೇತ ಮಾತ್ರ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದವರು ಯಾರು ಅಂದರೆ, ಯಾವ ಇಂಡಿಯಾ ಅಲಯನ್ಸ್ನವರು ವೋಟ್ ಬ್ಯಾಂಕ್ ಅನ್ನುವಂಥ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೋ, ಯಾವ ಕಾಂಗ್ರೆಸ್ನವರು ಮುಸಲ್ಮಾನರ ತುಷ್ಟೀಕರಣ ಮಾಡ್ಕೊಂಡು ಬರ್ತಾ ಇದ್ದಾರೋ, ಅವರು ಈಗ ಯೋಚನೆ ಮಾಡಬೇಕಾದಂಥ ಸಂದರ್ಭ ಬಂದೊದಗಿದೆ. 1952ರಿಂದ 18 ಚುನಾವಣೆಗಳಲ್ಲಿ ನಿರಂತರವಾಗಿ ಇವರು ಕೇವಲ ಮತ್ತು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಮಾಡಿಕೊಂಡು ಬಂದಿರೋದು. ಇದೇ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿಕೊಂಡು ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ತಮ್ಮಲ್ಲಿ ಹುಲುಸಾಗಿ ಬೆಳೆದವು ಬೇರೆ ಬೇರೆ ರಾಜ್ಯಗಳಲ್ಲಿ. ಅದು ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ಇರಬಹುದು, ಬಿಹಾರದ RJD ಇರಬಹುದು, ಅಥವಾ ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಇರ್ಬೋದು. ಎಲ್ಲರ ಚುನಾವಣೆಯ ರಹಸ್ಯ ಒಂದೇ, ತುಷ್ಟೀಕರಣ ರಾಜಕಾರಣ ಮಾಡುವುದು. ಇವರೆಲ್ಲ ಏನು ತಿಳ್ಕೊಂಡ್ಬಿಟ್ಟಿದ್ರು ಅಂದರೆ, ಕೇಳದ್ದನ್ನು ಒಂದಿಷ್ಟು ಹಂಚಿಬಿಟ್ರೆ ಅವರು ಸುಮ್ಮನಾಗಿಬಿಡ್ತಾರೆ ಅಂತ. ಒಂದು ವೇಳೆ ನರೇಂದ್ರ ಮೋದಿಯವರ ಸರ್ಕಾರ ಬರಲಾರದೆ ದುರದೃಷ್ಟವಶಾತ್ ಇಂಡಿಯಾ ಅಲಯನ್ಸ್ ಸರ್ಕಾರ ಬಂದಿದ್ದರೆ ಮುಸಲ್ಮಾನರು ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಗೊತ್ತಿಲ್ಲ. ಏಕೆಂದರೆ ಅವರು ಕೇಳುವುದಕ್ಕಿಂತ ಮುಂಚೆ ಆ ಸರ್ಕಾರಗಳು ಅವರು ಕೇಳಿದ ಹಾಗೆ ಪಕ್ಷಪಾತ ಧೋರಣೆಯಲ್ಲಿ, ತಾರತಮ್ಯ ನೀತಿಯಲ್ಲಿ ಕೇಳಿದ್ದೆಲ್ಲವನ್ನೂ ಧಾರೆ ಎರೀಲಿಕ್ಕೆ ಸಜ್ಜಾಗಿ ಕೂತಿದ್ರು. ಏಕೆಂದರೆ ಮತ್ತೆ ಮುಂದೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಮತ್ತೆ ಇವರು ಬೇಕು ಬ್ಯಾಂಕ್ ಅಲ್ವ, ಇದು ವೋಟ್ ಬ್ಯಾಂಕ್ ಇದು.
ಇದರಿಂದ ಎಷ್ಟು ನಾವು ತಕ್ಕೋತೀವೋ ಮತ್ತು ಅದನ್ನು ಅಷ್ಟು ಸೇರಿಸಬೇಕು ಅಂತ. ಆದರೆ ಹಾಗಾಗಲಿಲ್ಲವಲ್ಲ. ನಿಮಗೆ ಗೊತ್ತಿರಬೇಕು, ಭಾಳಷ್ಟು ಜನ ಇದನ್ನು ಚೋದ್ಯ ಅಂದ್ಕೊಂಡಿದ್ದಾರೆ. ಏನಂತ? ಯಾವ ಮಹಿಳೆಯರು ಬುರ್ಕಾ ಹಾಕ್ಕೊಂಡು, ನಕಾಬ್ ಹಾಕ್ಕೊಂಡು, ಪರದಾ ಹಾಕ್ಕೊಂಡು ಖಟ್ ಅಂಥೇಳಿ ಪೋಸ್ಟ್ ಆಫೀಸ್ ಮುಂದೆ, ಕಾಂಗ್ರೆಸ್ ಕಚೇರಿಯ ಮುಂದೆ ಎಲ್ಲ ಕಡೆ ಹೋಗಿ ನಿಂತರಲ್ಲ, ಅವ್ರು ಕೇವಲ ಬಂದು ಹೋಗ್ತಾ ಇದ್ದಾರೆ, ಅದೇನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಚಾರ ಅಲ್ಲ ಅಂತ ಬಹಳಷ್ಟು ಜನ ಅಂದ್ಕೊಂಡಿರ್ಬೋದು. ಏನೋ ಗೊತ್ತಿಲ್ಲದೆ ಬಂದಿದ್ದಾರೆ, ಅಮಾಯಕರು, ಅವರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ, ಭಾರತೀಯ ಜನತಾ ಪಾರ್ಟಿಯ NDA ಬಂದಿದೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿರ್ಬೇಕು. ಹಾಗಲ್ಲ ಅದು. ಅವರಿಗೆ ಸ್ಪಷ್ಟವಾಗಿ ಗೊತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಂದಿದೆ, ಅವರಿಗೆ ಸ್ಪಷ್ಟವಾಗಿ ಗೊತ್ತು ರಾಹುಲ್ ಗಾಂಧಿ ಈ ರೀತಿ ನಮಗೆ ಸುಳ್ಳನ್ನು ಹೇಳಿದ್ದಾರೆ, ಅವರಿಗೆ ಸ್ಪಷ್ಟವಾಗಿ ಗೊತ್ತು ನಾವು ವಸೂಲಿಯನ್ನು ಮಾಡಬೇಕು, ಹೇಗಾದರೂ ಮಾಡಿ ವಸೂಲಿಯನ್ನು ಮಾಡಬೇಕು. ಇವರ ಅಧಿಕಾರ ಬಂದರೆ ಕತ್ತು ಹಿಡಿದು ಇವರಿಂದ ಏನನ್ನು ಪಡೆಯಬೇಕೋ ಅದೆಲ್ಲವನ್ನು ಪಡೆಯುವಂಥ ಮನಸ್ಥಿತಿಗೆ ಅವರು ಬಂದಿದ್ದಾರೆ. ಏಕೆಂದರೆ ಅವ್ರಿಗೆ ಗೊತ್ತಾಗಿದೆ ನಾವು ದುರ್ಬಲರಲ್ಲ, ನಾವು ಪ್ರಬಲರು. ಅವ್ರಿಗೆ ಗೊತ್ತಾಗಿದೆ ನಾವು ದುರ್ಬಲರಲ್ಲ, ನಾವು ನಿರ್ಣಾಯಕವಾದಂಥ ಮತವನ್ನು ಹೊಂದಿದರು. ಅವರಿಗೆ ಗೊತ್ತಾಗಿದೆ ಇವರ ಚುನಾವಣೆ ಏನಾದರೂ ನಡೆಯಬೇಕೆಂದರೆ ಇವರೆಲ್ಲ ಗೆಲ್ಲಬೇಕೆಂದರೆ ನಮ್ಮ ಶಕ್ತಿ ಇಲ್ಲದೆ ಇವರು ಯಾರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವರ ಕತ್ತಿನ ಪಟ್ಟಿಯನ್ನು ಹಿಡಿಯಬೇಕು. ನಮ್ಮ ವಿರುದ್ಧ ಯಾವುದೇ ಕಾನೂನುಗಳು ಬರಬಾರದು, ಎಲ್ಲಿಯೂ ಸಾಮಾಜಿಕ ನ್ಯಾಯ ಅನ್ನುವಂಥ ಪ್ರಶ್ನೆ ಇರಬಾರ್ದು. ನಮ್ಮದೇ ಇಸ್ಲಾಂ ಕಾನೂನಿಗೆ ಇವರು ಮಣೆ ಹಾಕಬೇಕು, ನಮಗೆ ರಾಜಕೀಯವಾಗಿ ಸ್ಥಾನಮಾನಗಳನ್ನು ಕೊಡಬೇಕು, ನಾವು ಎಲ್ಲ ಕಡೆ ಮುಖ್ಯವಾಹಿನಿಯಲ್ಲಿ ಇರೋ ಹಾಗೆ ನೋಡ್ಕೋಬೇಕು, ನಮಗೆಲ್ಲ ಸವಲತ್ತುಗಳು ಸಿಗಬೇಕು. ಹಾಗಂದರೆ ಮಾತ್ರ ಓಟ್ ಹಾಕ್ತೀವಿ, ಇಲ್ಲ ಓಟ್ ಹಾಕೋದಿಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದಕ್ಕೆ ದ್ಯೋತಕವಾಗಿ ಇದೊಂದು ಉದಾಹರಣೆ ಮೊಷರಫ್ ಹುಸೇನ್ದು. ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ಬಿಡ್ತೀನಿ, ಯಾಕೆಂದರೆ ಒಂದೇ ಘಟನೆಯಿಂದ ಒಂದು ಅಗಳ ಹಿಂದೆ ಹಿಚ್ಕೋದ್ರಿಂದ ಪೂರ್ತಿ ಅನ್ನ ಆಗಿದೆ ಅಂತ ನೀವು ನಂಬ್ಕೋಬಾರ್ದು. ಇನ್ನಷ್ಟು ಹೇಳ್ತೇನೆ ಕೇಳಿ. ಅಲ್ಲಿ ಒಬ್ಬ ಫರ್ಹಾದ್ ಹಕೀಮ್ ಅಂತೇಳಿ ಒಬ್ಬ ಕಲ್ಕತ್ತಾದ ಮೇಯರ್ ಇದ್ದಾನೆ. ದುಷ್ಟಾತಿ ದುಷ್ಟ, ನೀಚಾತಿ ನೀಚ. ಹೀಗಾಗಿ ಮಮತಾ ಬೇಗಂ ಜೊತೆ ಇರೋದು. ಈತ ಬಹಿರಂಗ ಭಾಷಣ ಮಾಡ್ತಾನೆ, ಯಾರು ಮುಸ್ಲಿಮೇತರರಾಗಿ ಹುಟ್ಟಿದಾರೋ ಅವರೆಲ್ಲ ದುರದೃಷ್ಟವಂತರು. ಆದ್ದರಿಂದ ನಾವು ನಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋಬೇಕು. ಮುಸಲ್ಮಾನರು ಆ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಇತರ ಧರ್ಮೀಯರನ್ನು ನಮ್ಮ ಧರ್ಮಕ್ಕೆ ಮತಾಂತರ ಮಾಡಬೇಕು. ನೋಡಿ ಹೇಗಿದೆ, ಇದನ್ನು ಬಹಿರಂಗವಾಗಿ ಹೇಳಿರುವಂಥ ಭಾಷಣ. ಇತರ ಧರ್ಮೀಯರು ನಮ್ಮ ಧರ್ಮಕ್ಕೆ ಬರಲಿಕ್ಕೆ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ತಂತ್ರಗಾರಿಕೆಯನ್ನು ಮಾಡಬೇಕು, ನಮ್ಮ ಧರ್ಮಕ್ಕೆ ಕರ್ಕೊಂಬರಬೇಕು. ನಮ್ಮ ಧರ್ಮಕ್ಕೆ ಬಂದರೆ ನೇರವಾಗಿ ನಾವು ಜನ್ನತ್ತಿಗೆ ಹೋಗಬಹುದು, ಸ್ವರ್ಗಕ್ಕೆ ಹೋಗ್ಬೋದಂತೆ ನೇರವಾಗಿ. ಹಾಗೆ ಬರಬೇಕು ಅಂದರೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಬೇಕು. ಆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲಿಕ್ಕೆ ಅವರಿಗೆ ಯಾವ ತಂತ್ರಗಾರಿಕೆ ಬೇಕಾದರೂ ಮಾಡಬೇಕು, ಎಲ್ಲ ಕಡೆ ಇಸ್ಲಾಂ ಇರಬೇಕು. ಹಾಗೆ ಮಾಡುವವರೆಗೂ ನಾವು ವಿರಮಿಸಬಾರದು ಅಂತ ಈತ ಬಹಿರಂಗವಾಗಿ ಭಾಷಣವನ್ನು ಮಾಡಿದ್ದಾನೆ. ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ಮೇಯರ್ ಆಗಿರುವಂಥ ವ್ಯಕ್ತಿ, ಕಲ್ಕತ್ತಾ ನಗರಕ್ಕೆ ಮೇಯರ್ ಆಗಿರುವ ವ್ಯಕ್ತಿ. ಈತ ಈ ರೀತಿ ಬಹಿರಂಗವಾಗಿ ಚಾಲೆಂಜನ್ನು ಹಾಕ್ತಾನೆ, ಸವಾಲು ಹಾಕ್ತಾನೆ, ಈ ರೀತಿ ಮತಾಂತರಕ್ಕೆ ಕುಮ್ಮಕ್ಕನ್ನು ನೀಡ್ತಾನೆ. ಒಂದೇ ಒಂದು ಶಬ್ದವನ್ನು ಮಮತಾ ಬೇಗಂ ಮಾತಾಡೋದಿಲ್ಲ, ಒಂದೇ ಒಂದು ಶಬ್ದವನ್ನು ರಾಹುಲ್ ಗಾಂಧಿ ಮಾತಾಡೋದಿಲ್ಲ, ಒಂದೇ ಒಂದು ಶಬ್ದವನ್ನು ಇಂಡಿಯಾ ಅಲಯನ್ಸ್ನ ಯಾವ ನಾಯಕರು ಮಾತಾಡೋದಿಲ್ಲ. ಬೆಳಗ್ಗೆ ಎದ್ದರೆ ಜಯರಾಮ್ ರಮೇಶ್ ಕೋಮುವಾದಿಗಳು ಅಂತ ಹಿಂದೂಗಳ ಬಗ್ಗೆ ಮಾತಾಡ್ತಾರಲ್ಲ, ಅವರು ಒಂದೇ ಒಂದು ಟ್ವೀಟನ್ನು ಇದರ ಬಗ್ಗೆ ಹಾಕಿಲ್ಲ. ಅಂದರೆ ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನಾದರೂ ಇದ್ದರೆ ಅದು ಕೇವಲ ಮುಸಲ್ಮಾನರಿಗೆ. ಅವರು ಆಡಿದ ಮಾತಿಗೆ ಯಾಕೆ ಮಾತಾಡಿದೆ ಅಂತ ಕೇಳುವಂಥ ದಾರ್ಷ್ಟ್ಯ ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ. ಇನ್ನೂ ಒಂದು ಘಟನೆಯನ್ನು ಹೇಳಿಬಿಡ್ತೇನೆ. ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಸೆಲ್, ಇಲ್ಲಿವರೆಗೂ ತೃಣಮೂಲ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಸೆಲ್ ಅಂತ ಹೇಳಿದೆ, ಈಗ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಸೆಲ್. ಗಂಡ ಅಧ್ಯಕ್ಷ, ಹೆಂಡತಿಯನ್ನು ಬೀದಿಯಲ್ಲಿ ಕರ್ಕೊಂಡ್ಬಂದು, ಆತನ ಹೆಸರು JCB ಅಂತ ಕರೀತಾನೆ ಅವನಿಗೆ, ಆತ ನಗ್ನಗೊಳಿಸಿ ವಿರೂಪಗೊಳಿಸಿ ಹೊಡಿತಾನೆ, ಬಡಿತಾನೆ, ಆಕೆ ಮೇಲೆ ಇನ್ನಿಲ್ಲದ ಹಾಗೆ ಅತ್ಯಾಚಾರ ಮಾಡ್ತಾನೆ. ಸುತ್ತಲೂ ಇದ್ದ ಒಬ್ಬನೇ ಒಬ್ಬ ವ್ಯಕ್ತಿ ಆತನ ಮೇಲೆ ಪ್ರಹಾರವನ್ನು ಮಾಡೋದಿಲ್ಲ, ಆತನನ್ನು ಪೊಲೀಸ್ ಸ್ಟೇಷನ್ಗೂ ಎಳ್ಕೊಂಡು ಹೋಗೋದಿಲ್ಲ. ಬಹುಶಃ ನಾನು ತಿಳಿದ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆಯಲ್ಲೋ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಕೇಳಿದರೆ ಏನು ಹೇಳ್ತಾನೆ ಅಂದರೆ, ಪಶ್ಚಿಮ ಬಂಗಾಳ ಅನ್ನೋದು ಇಸ್ಲಾಂ ರಾಷ್ಟ್ರ, ಇಲ್ಲಿ ನಮ್ಮ ಕಾನೂನು ನಡೆಯುತ್ತೆ ವಿನ ನಿಮ್ಮ ಕಾನೂನು ನಡೆಯೋದಿಲ್ಲ ಅಂತ ಹೇಳ್ತಾನೆ. ಇದಕ್ಕೂ ಕೂಡ ಮಮತಾ ಬೇಗಂ ಒಂದೇ ಒಂದು ಚಕಾರ ಶಬ್ದವನ್ನು ಮಾತನಾಡುವುದಿಲ್ಲ, ರಾಹುಲ್ ಗಾಂಧಿ ಒಂದೇ ಒಂದು ಶಬ್ದವನ್ನು ಮಾತಾಡುವುದಿಲ್ಲ. ಅಂದರೆ ಇವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಈ ದೇಶದಲ್ಲಿ ಇಸ್ಲಾಂ ಧರ್ಮೀಯರು ಏನು ಮಾಡಿದರೂ ಸಹಿಸುವಂಥ ಸಹಿಷ್ಣುತೆಯನ್ನು ನಾವು ಹೊಂದಬೇಕು. ಯಾಕಂದ್ರೆ ಗಾಂಧಿಯವರು ಹೇಳಿದಾರಲ್ವ, ಒಂದು ಕಪಾಳಕ್ಕೆ ಹೊಡಿಸ್ಕೊಂಡು ಇನ್ನೊಂದು ಕಪಾಳಕ್ಕೆ ಕೊಡಿ ಅಂತ, ಒಂದು ಕನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಕೊಡಿ ಅಂತ ಹೇಳಿದರು ಅವರು. ಅದನ್ನು ಇವರು ಪಾಲಿಸ್ತಾ ಇದ್ದಾರೆ ಅಂತ ಇವ್ರು ಹೇಳ್ಕೊಳ್ಳೋದು. ಆದರೆ
ಈ ದೇಶದ ಇಸ್ಲಾಂ ಧರ್ಮೀಯರು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದೇನೆಂದರೆ, ನಾವು ಕೊಟ್ಟಿರುವಂಥದ್ದೇನಿದೆಯಲ್ಲ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಪಡೆಯಬೇಕು ಅಂತ. ಅದರಿಂದ ತೊಂದರೆ ಆಗೋದು ಯಾರಿಗೆ ಗೊತ್ತಾ? ಕಾಂಗ್ರೆಸ್ಗಲ್ಲ, ವಿಪಕ್ಷಗಳಿಗಲ್ಲ, ಇಂಡಿಯಾ ಅಲಯನ್ಸ್ಗಲ್ಲ, ದೇಶದ ಸಮಗ್ರತೆಗೆ, ದೇಶದ ಸಾರ್ವಭೌಮತ್ವಕ್ಕೆ, ಈ ದೇಶದ ಹಿಂದೂಗಳಿಗೆ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.